ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್. ಈ ಚಾನಲಲ್ಲಿ ನಾವೇನಪ್ಪ ಓದಬೇಕು ಅಂತ ಅಂದರೆ ರಿಲೇಟೆಡ್ ಟು ದ ಪ್ಯಾರಾಮೆಡಿಕಲ್ ಕೋರ್ಸಸ್, ಲೈಕ್ ತುಂಬಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದ್ದಾವೆ. ಅದರಲ್ಲಿ ನಾನು ವೀಡಿಯೋಸ್ ಮಾಡುವಂತಹ ಕೋರ್ಸಸ್ ಯಾವುದಪ್ಪ ಅಂತಂದರೆ DMLT, DHI ಆ್ಯಂಡ್ ದ DOT, ದಟ್ ಈಸ್ ಆಪ್ಟಾಲ್ಮಿಕ್ ಟೆಕ್ನಾಲಜಿ. ಈ ಸಿಲೆಬಸ್, ಈ ಕೋರ್ಸಸ್ಸಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡಿಂದ ಸಿಲೆಬಸ್ ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಮೇನ್ ಏಮ್ ಏನಪ್ಪ ಅಂತಂದರೆ ನಿಮಗೆ ಪಾಠ ಈಸಿಯಾಗಿ ಅರ್ಥ ಆಗಬೇಕು. ದಟ್ ಈಸ್ ದ ಮೈ ಮೇನ್ ಏಮ್ ಆಗಿರುತ್ತೆ. ಸೊ ಫಸ್ಟ್ ನಾವು ಥರ್ಡ್ DMLTಯಿಂದ ಸ್ಟಾರ್ಟ್ ಮಾಡೋಣ. ಥರ್ಡ್ DMLTಯಲ್ಲಿ ಮೈಕ್ರೋಬಯಾಲಜಿ ಸಬ್ಜೆಕ್ಟ್. QP ಕೋಡ್ ಏನಪ್ಪ ಅಂತಂದರೆ ದಟ್ ಈಸ್ 6105 QP ಕೋಡ್ ಇರುತ್ತೆ ಥರ್ಡ್ DMLTಯಲ್ಲಿ. ಅದರಲ್ಲಿ ಫಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ. ಮತ್ತು ಬಯೋಕೆಮಿಸ್ಟ್ರಿ, ಪೆಥಾಲಜಿ ವೀಡಿಯೋಸ್ ಕೂಡ ಮಾಡ್ತೀನಿ. ವಿ ಆರ್ ಸ್ಟಾರ್ಟಿಂಗ್ ಟುಡೇ. ಯಾವುದರಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತಂದರೆ ದಟ್ ಈಸ್ ಅಬೌಟ್ ದ ಮೈಕ್ರೋಬಯಾಲಜಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಫಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ. ಈ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಏನು? ಇದರಲ್ಲಿ ಗ್ರಾಮ್ ಪಾಸಿಟಿವ್ ಕಾಕೈ, ನೆಗೆಟಿವ್ ಕಾಕೈ, ಗ್ರಾಮ್ ಪಾಸಿಟಿವ್ ಬ್ಯಾಸಿಲೆ, ಆಮೇಲೆ ಗ್ರಾಮ್ ನೆಗೆಟಿವ್ ಬ್ಯಾಸಿಲೆ ಬಗ್ಗೆ ಡೀಟೇಲ್ಡ್ ಸ್ಟ್ರಕ್ಚರನ್ನು ಓದ್ತೀವಿ. ಅದೇ ನೀವು ಸೆಕೆಂಡ್ ಇಯರಲ್ಲಿ ಎಲ್ಲ ಓದಿರ್ತೀರ ಅಲ್ವಾ, ಲೈಕ್ ಗ್ರಾಮ್ ಪಾಸಿಟಿವ್ ಸ್ಟೇನಿಂಗ್ಸ್ ಬಗ್ಗೆ ಎಲ್ಲ ಓದಿರ್ತೀರ. ಅದರಲ್ಲೂ ಕೂಡ ನಾನು ಬೇರೆ ವೀಡಿಯೋಸ್ನ ಮಾಡ್ತೀನಿ. ಇವತ್ತಿನ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ದಟ್ ಈಸ್ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ. ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಏನಪ್ಪ? ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಅಂತಂದರೆ ವಾಟ್ ಈಸ್ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ? ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೇನು? ಇಟ್ ಈಸ್ ಎ ಬ್ರಾಂಚ್ ಆಫ್ ಬ್ಯಾಕ್ಟೀರಿಯಾಲಜಿ. ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಈಸ್ ಎ ಬ್ರಾಂಚ್ ಆಫ್ ಬ್ಯಾಕ್ಟೀರಿಯಾಲಜಿ. ಯಾವುದ್ರ ಬಗ್ಗೆ ಡೀಲ್ ಮಾಡುತ್ತೆ, ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತಂದರೆ ದಟ್ ಈಸ್ ಕನ್ಸರ್ನ್ಡ್ ವಿತ್ ದ ನಾಮೆನ್ಕ್ಲೇಚರ್ ಆ್ಯಂಡ್ ದಿ ಕ್ಲಾಸಿಫಿಕೇಶನ್. ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೇನು? ದಟ್ ಈಸ್ ಎ ಬ್ರಾಂಚ್ ಆಫ್ ಬ್ಯಾಕ್ಟೀರಿಯಾಲಜಿ. ಅದರಲ್ಲಿ ಏನು ಮಾಡ್ತೀವಿ? ದಟ್ ಡೀಲ್ಸ್ ವಿತ್ ದ ನಾಮೆನ್ಕ್ಲೇಚರ್ ಆ್ಯಂಡ್ ದ ಕ್ಲಾಸಿಫಿಕೇಶನ್. ಬ್ಯಾಕ್ಟೀರಿಯಾದ ಕ್ಲಾಸಿಫಿಕೇಶನ್ ಬಗ್ಗೆ ಓದೋದು ಏನದು? ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ. ಸರಿ ಮ್ಯಾಮ್, ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೆ ಗೊತ್ತಾಯ್ತು. ವಾಟ್ ಈಸ್ ಬ್ಯಾಕ್ಟೀರಿಯಾಲಜಿ? ಬ್ಯಾಕ್ಟೀರಿಯಾಲಜಿ ಅಂತಂದ್ರೇನು? ಇಲ್ಲೇನಿದೆ ಬ್ಯಾಕ್ಟೀರಿಯೋ ಅಂತಂದರೆ ಬ್ಯಾಕ್ಟೀರಿಯಾ ಅಲ್ವಾ. ಲಾಜಿ ಅಂತಂದರೆ ದಟ್ ಮೀನ್ಸ್ ದ ಸ್ಟಡಿ. ಹಾಗಾದರೆ ಇಲ್ಲೇನು ಮಾಡ್ತೀವಿ? ಏನು ಬ್ಯಾಕ್ಟೀರಿಯಾಲಜಿ ಅಂತಂದರೆ ದಟ್ ಈಸ್ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಏನು ಬ್ಯಾಕ್ಟೀರಿಯಾಲಜಿ ಅಂತ ಅಂದರೆ ಬ್ಯಾಕ್ಟೀರಿಯಾಲಜಿ ಇಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಬಗ್ಗೆ ಓದೋದಕ್ಕೆ ಏನಂತ ಕರಿತೀವಿ? ಬ್ಯಾಕ್ಟೀರಿಯಾಲಜಿ ಅಂತ ಕರಿತೀವಿ ಅಲ್ವಾ. ಬ್ಯಾಕ್ಟೀರಿಯಾಲಜಿ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಹಾಗಾದರೆ ಬ್ಯಾಕ್ಟೀರಿಯಾ ಅಂತಂದ್ರೇನು? ವಾಟ್ ಈಸ್ ಬ್ಯಾಕ್ಟೀರಿಯಾ? ಬ್ಯಾಕ್ಟೀರಿಯಾ ಅಂತಂದ್ರೇನಪ್ಪ? ಬ್ಯಾಕ್ಟೀರಿಯಾ ಆರ್ ದಿ ಪ್ರೊಕ್ಯಾರಿಯೋಟಿಕ್. ದಟ್ ಈಸ್ ಎ ಪ್ರೊಕ್ಯಾರಿಯೋಟಿಕ್ ಅಂತಂದ್ರೆ ದಟ್ ಈಸ್ ಲ್ಯಾಕ್ ಆಫ್ ನ್ಯೂಕ್ಲಿಯಸ್ ಇರೋದಿಲ್ಲ ಅಲ್ವಾ. ಬ್ಯಾಕ್ಟೀರಿಯಾ ಏನು? ಬ್ಯಾಕ್ಟೀರಿಯಾ ಆರ್ ದಿ ಪ್ರೊಕ್ಯಾರಿಯೋಟಿಕ್ ಯೂನಿಸೆಲ್ಯುಲರ್ ಅಂತಂದ್ರೆ ದಟ್ ಈಸ್ ಸಿಂಗಲ್ ಸೆಲ್ಡ್ ಮೈಕ್ರೋಸ್ಕೋಪಿಕ್ ಅಂತ ಏನಕ್ಕೆ ಕರಿತೀವಿ ಬ್ಯಾಕ್ಟೀರಿಯಾನ? ಏನಕ್ಕಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ ಬರಿಗಣ್ಣಿಗೆ ಕಾಣಲ್ಲ ತಾನೆ. ಅಂಡರ್ ಮೈಕ್ರೋಸ್ಕೋಪ್ ನಾವು ಸ್ಟೇನ್ ಮಾಡಿ ನೋಡಿದಾಗನೇ ನಮಗೆ ಏನು ಮಾಡೋದು? ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ಳೋದು. ದಟ್ ಈಸ್ ದ ಮೈಕ್ರೋಸ್ಕೋಪಿಕ್. ಕಾಸ್ಮೋಪಾಲಿಟನ್ ಅಂತಂದ್ರೆ ದಟ್ ಈಸ್ ಫೌಂಡ್ ಎವ್ರಿವೇರ್. ಬ್ಯಾಕ್ಟೀರಿಯಾ ಏನು? ಬ್ಯಾಕ್ಟೀರಿಯಾ ಆರ್ ದಿ ಪ್ರೊಕ್ಯಾರಿಯೋಟಿಕ್ ಯೂನಿಸೆಲ್ಯುಲರ್ ಮೈಕ್ರೋಸ್ಕೋಪಿಕ್ ಕಾಸ್ಮೋಪಾಲಿಟನ್ ಆರ್ಗ್ಯಾನಿಸಮ್ಸ್ ವಿಚ್ ಕಂಟೈನ್ ದ ನ್ಯೂಕ್ಲಿಕ್ ಆಸಿಡ್. ಯಾವ ನ್ಯೂಕ್ಲಿಕ್ ಆಸಿಡ್ ಹೊಂದಿರುತ್ತಪ್ಪ ಅಂತಂದ್ರೆ ವಿಚ್ ಕಂಟೈನ್ ದ ಬೋತ್ DNA ಆ್ಯಂಡ್ RNA. ಬ್ಯಾಕ್ಟೀರಿಯಾ ಅಂತಂದ್ರೇನು? ಬ್ಯಾಕ್ಟೀರಿಯಾ ಆರ್ ದಿ ಪ್ರೊಕ್ಯಾರಿಯೋಟಿಕ್ ಯೂನಿಸೆಲ್ಯುಲರ್ ಮೈಕ್ರೋಸ್ಕೋಪಿಕ್ ಕಾಸ್ಮೋಪಾಲಿಟನ್ ಆರ್ಗ್ಯಾನಿಸಮ್ಸ್ ವಿಚ್ ಕಂಟೈನ್ ಬೋತ್ DNA ಆ್ಯಂಡ್ RNA. ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ದಿ ಬ್ಯಾಕ್ಟೀರಿಯಾಲಜಿ? ಆಂಟನಿ ವಾನ್ ಲಿವನ್ಹಾಕ್ ಇಸ್ ದ ಫಾದರ್ ಆಫ್ ದಿ ಬ್ಯಾಕ್ಟೀರಿಯಾಲಜಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೇನು? ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಬ್ರಾಂಚ್ ಆಫ್ ಬ್ಯಾಕ್ಟೀರಿಯಾಲಜಿ ದಟ್ ಕನ್ಸರ್ನ್ಡ್ ವಿತ್ ದ ನಾಮೆನ್ಕ್ಲೇಚರ್ ಅಂಡ್ ಕ್ಲಾಸಿಫಿಕೇಶನ್. ಹಾಗಾದ್ರೆ ಬ್ಯಾಕ್ಟೀರಿಯಾಲಜಿ ಅಂತಂದ್ರೇನು? ಬ್ಯಾಕ್ಟೀರಿಯಾಲಜಿ ಏನು? ಬ್ರಾಂಚ್ ಆಫ್ ಬಯಾಲಜಿ. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ? ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಹಾಗಾದ್ರೆ ಬ್ಯಾಕ್ಟೀರಿಯಾ ಅಂತಂದ್ರೇನಪ್ಪ? ಬ್ಯಾಕ್ಟೀರಿಯಾ ಆರ್ ದಿ
prokaryotic, that is the lack of nucleus, unicellular ಅಂತಂದ್ರೆ ಸಿಂಗಲ್ ಸೆಲ್, ಮೈಕ್ರೋಸ್ಕೋಪಿಕ್ ಅಂತ ಅಂದ್ರೆ ಬರಿಗಣ್ಣಿಗೆ ಕಾಣೋದಿಲ್ಲ, ಸೊ ಅಂಡರ್ ಮೈಕ್ರೋಸ್ಕೋಪಿ ನೋಡ್ಬೇಕಲ್ವಾ, ಮೈಕ್ರೋಸ್ಕೋಪಿಕ್, ಕಾಸ್ಮೋಪೊಲಿಟನ್ ಅಂತಂದ್ರೆ ದಟ್ ಈಸ್ ಫೌಂಡ್ ಎವ್ರಿವೇರ್, ಅಂಡ್ ದೀಸ್ ಆರ್ಗ್ಯಾನಿಸಮ್ಸ್ ವಿಚ್ ಕಂಟೈನ್ ದ ಬೋತ್ DNA and RNA. So now who is the father of the bacteriology? Bacteriology father ಯಾರು? ಆಂಟನಿ ವಾನ್ ಲಿವನ್ಹೋಕ್. ಸೊ ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಕ್ಲಾಸಿಫಿಕೇಶನ್ ಯಾವುದು ಅದಪ್ಪ? ಸೊ ಸೆಕೆಂಡ್ ಇಯರಲ್ಲಿ ನೀವು ಓದಿರ್ಬೋದು. ಏನು ಓದಿದ್ದೀರಾ ಸೆಕೆಂಡ್ ಇಯರಲ್ಲಿ? ಸೊ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಕಾಕೈ, ರಾಟ್ಸ್ ಎಲ್ಲ ಓದಿರ್ಬೋದಲ್ವಾ. ಸೊ ಬ್ಯಾಕ್ಟೀರಿಯಲ್ ಕ್ಲಾಸಿಫಿಕೇಶನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಯಾವುದಪ್ಪ? ಸೊ ಅದರಲ್ಲೂ ಏನಾಗುತ್ತೆ, ಕಾಕೈ ಮತ್ತು ರಾಟ್ಸ್. ಕಾಕೈ ಅಂತ ಅಂದ್ರೇನು? ರೌಂಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಅಲ್ವಾ, ಅದೇ ರಾಟ್ಸ್ ಆರ್ ಬ್ಯಾಸಿಲಸ್. ರಾಡ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾ ನಾವು ರಾಟ್ಸ್ ಅಥವಾ ಬ್ಯಾಸಿಲಸ್ ಅಂತ ಕರಿತೀವಿ. ಸೊ ಈಗ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಅಗೈನ್ ಕಾಕೈ ಮತ್ತು ರಾಟ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಅಗೇನ್ ಕಾಕೈಯಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಬಗ್ಗೆ ನೋಡ್ತೀವಿ? ದಟ್ ಈಸ್ ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ಬ್ಯಾಕ್ಟೀರಿಯಾ. ಸೊ ಏರೋಬಿಕ್ ಅಂತ ಅಂದ್ರೇನು? ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಗ್ರೋ ಆಗುವಂತಹ ಬ್ಯಾಕ್ಟೀರಿಯಾ. ಅದೇ ಅನೇರೋಬಿಕ್ ಅಂತಂದ್ರೆ ಈವನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಕೂಡ ಏನಾಗುತ್ತೆ, ಆರ್ಗ್ಯಾನಿಸಮ್ ಗ್ರೋ ಆಗುತ್ತೆ, ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಸೊ ಏರೋಬಿಕ್ ಯಾವ್ಯಾವ್ದಪ್ಪ? ಕಾಕೈ. ಸೊ ಕಾಕೈ ಏರೋಬಿಕ್ ಯಾವ್ದು? ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಗ್ರೋ ಆಗುವಂತಹ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂತಂದ್ರೆ ದ ಫಸ್ಟ್ ಒನ್ ಇಸ್ ದ ಸ್ಟಫೈಲೋಕಾಕೈ, ಸ್ಟೆಪ್ಟೋಕಾಕೈ ಆ್ಯಂಡ್ ಎಂಟೆರೋಕಾಕೈ. ಸೊ ಅದೇ ಅನೇರೋಬಿಕ್ ಅಲ್ಲಿ ಯಾವುದು? ಅನೇರೋಬಿಕ್ ಕಾಕೈ ಯಾವುದು? ಸ್ಟೆಪ್ಟೋಕಾಕೈ. ಸೊ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಕಾಕೈ ಮತ್ತು ರಾಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾ ಇದ್ವಿ. ಸೊ ಕಾಕೈನಲ್ಲಿ ಮತ್ತೆ ಯಾವುದು? ಏರೋಬಿಕ್ ಮತ್ತೆ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳನ್ನ ಕ್ಲಾಸಿಫೈ ಮಾಡ್ತಿದ್ವಿ. ಏರೋಬಿಕ್ ಅಂತ ಅಂದ್ರೇನು? ದಟ್ ಈಸ್ ಗ್ರೋ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಯಾವುದಪ್ಪ ಏರೋಬಿಕ್ ಕಾಕೈ ಅಂತ? ದಟ್ ಈಸ್ ದ ಸ್ಟಫೈಲೋಕಾಕೈ, ಸ್ಟೆಪ್ಟೋಕಾಕೈ ಆ್ಯಂಡ್ ಎಂಟೆರೋಕಾಕೈ. ಅದೇ ಅನೇರೋಬಿಕ್ ಅಲ್ಲಿ ಯಾವುದು? ಯಾವ ಆರ್ಗ್ಯಾನಿಸಮ್ ಇದೆ? ದಟ್ ಈಸ್ ದ ಸ್ಟೆಪ್ಟೋಕಾಕೈ. ಹಾಗೆ ರಾಟ್ಸ್ ಅಲ್ಲೂ ಕೂಡ ಯಾವುದು? ಅಗೇನ್ ಏರೋಬಿಕ್ ಮತ್ತೆ ಅನೇರೋಬಿಕ್. ಏರೋಬಿಕ್ ಬ್ಯಾಕ್ಟೀರಿಯಾ ಯಾವುದು? ಏರೋಬಿಕ್ ಬ್ಯಾಸಿಲಸ್ ಯಾವುದು? ಫಸ್ಟ್ ಒನ್ ಇಸ್ ದ ಬ್ಯಾಸಿಲಸ್, ವಿಸ್ಟೇರಿಯಾ, ನೊಕಾರ್ಡಿಯಾ ಆ್ಯಂಡ್ ಕೊರಿನಿಬ್ಯಾಕ್ಟೀರಿಯಾ. ಸೊ ಯಾವುದಪ್ಪ? ಬ್ಯಾಸಿಲಸ್, ವಿಸ್ಟೇರಿಯಾ, ನೊಕಾರ್ಡಿಯಾ ಆ್ಯಂಡ್ ಕೊರಿನಿಬ್ಯಾಕ್ಟೀರಿಯಾ. ಅದೇ ಅನೇರೋಬಿಕ್ ಅಲ್ಲಿ ಆಕ್ಟಿನೋಮೈಸಿಸ್, ಕ್ಲಾಸ್ಟ್ರೀಡಿಯಂ. ಅಗೇನ್ ಮೈಕೋಬ್ಯಾಕ್ಟೀರಿಯಂ ಇದೆ ಅಲ್ವಾ ಜೀನಸ್, ಅದರಲ್ಲಿ ಸ್ಪೀಷೀಸ್ ಯಾವ್ದಾದಿದೆ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಮತ್ತೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ಸೊ ಮೈಕೋಬ್ಯಾಕ್ಟೀರಿಯಂ ಅಂತಂದ್ರೆ ಏನು? ಇಟ್ಸ್ ಎ ಫಂಗಲ್ ಲೈಕ್ ಬ್ಯಾಕ್ಟೀರಿಯಾ ಅಲ್ವಾ. ಇದಕ್ಕೆ ಸ್ಪೀಷೀಸ್ ಯಾವ್ದು? ಮೈಕೋಬ್ಯಾಕ್ಟೀರಿಯಂ ಸ್ಪೀಷೀಸ್ ಯಾವ್ದು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಮತ್ತೆ ಲೆಪ್ರೆ. ಸೊ ದಿಸ್ ಇಸ್ ದ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಹೇಗಪ್ಪ ಡಿಫ್ರೆನ್ಶಿಯೇಟ್ ಮಾಡ್ತೀವಿ? ಡಿಪೆಂಡಿಂಗ್ ಅಪಾನ್ ದ ಸೆಲ್ ವಾಲ್ ಅಲ್ವಾ, ಕಾಂಪೋಸಿಷನ್ ಆಫ್ ಸೆಲ್ ವಾಲ್ ಇಂದ ಡಿಪೆಂಡ್ ಆಗಿ ಏನು ಮಾಡ್ತೀವಿ? ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಯಾವ್ದಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಯಾವುದು? ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇದರಲ್ಲೂ ಕೂಡ ಏನು? ಅಗೇನ್ ಕಾಕೈ ಆ್ಯಂಡ್ ರಾಟ್ಸ್. ಸೊ ಕಾಕೈಯಲ್ಲಿ ಮತ್ತೆ ಅಗೇನ್ ಏರೋಬಿಕ್ ಮತ್ತು ಅನೇರೋಬಿಕ್ ಅಂತ ನೋಡ್ತೀವಿ. ಸೊ ಏರೋಬಿಕ್ ಯಾವುದಪ್ಪ? ಸೊ ದಟ್ ಈಸ್ ದ ಆಬ್ಲಿಗೇಟ್ ಏರೋಬಿಕ್. ಆಬ್ಲಿಗೇಟ್ ಏರೋಬಿಕ್ ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಏನಾಗುತ್ತೆ? ಗ್ರೋ ಆಗುವಂತಹ ಬ್ಯಾಕ್ಟೀರಿಯಾ ಯಾವುದದು? ನೈಜೀರಿಯಾ ಅಲ್ವಾ. ಸೊ ನೈಜೀರಿಯಾ ಜೀನಸ್, ಇದರಲ್ಲಿ 2 ಸ್ಪೀಸೀಸ್ ಬರುತ್ತೆ, ನೈಜೀರಿಯಾ ಮೆನೆಂಜೈಟಿಸ್ ಅಂಡ್ ನೈಜೀರಿಯಾ ಗೊನೋರಿಯಾ. ಸೊ ಅದೇ ಅನೇರೋಬಿಕ್ ಅಲ್ಲಿ ಯಾವುದು? ವಿಲೋನೆಲಾ. ಸೊ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಅಗೇನ್ ಕಾಕೈ ಆ್ಯಂಡ್ ರಾಟ್ಸ್. ಕಾಕೈಯಲ್ಲಿ ಮತ್ತೆ ಯಾವುದು? ಏರೋಬಿಕ್ ಆ್ಯಂಡ್ ಅನೇರೋಬಿಕ್. ಆಬ್ಲಿಗೇಟ್, ಏರೋಬ್ಸ್. ಆಬ್ಲಿಗೇಟ್ ಅಂತ ಅಂದರೆ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಬೇಕೇ ಬೇಕು. ಈ ಬ್ಯಾಕ್ಟೀರಿಯಾ ಗ್ರೋ ಆಗೋದಕ್ಕೆ ಏನಪ್ಪ? ಆಕ್ಸಿಜನ್ ಬೇಕೇ ಬೇಕು. ಅದಕ್ಕೆ ಇದನ್ನು ಏನಂತ ಕರಿತೀವಿ? ಆಬ್ಲಿಗೇಟ್ ಏರೋಬ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ನೈಜೀರಿಯಾ. ಸೊ ಅನೇರೋಬಿಕ್ ಯಾವುದು? ಎಕ್ಸಾಂಪಲ್ ವೆಲೋನೆಲಾ ಅಲ್ವಾ. ಸೊ ನೆಕ್ಸ್ಟ್ ರಾಟ್ಸ್. ರಾಟ್ಸಲ್ಲೂ ಕೂಡ ಏನು? ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ಬ್ಯಾಕ್ಟೀರಿಯಾಸ್ ಇದಾವೆ. ಫಸ್ಟ್ ಒಂದು ಫ್ಯಾಕಲ್ಟೇಟಿವ್ ಅನೇರೋಬ್. ಫ್ಯಾಕಲ್ಟೇಟಿವ್ ಅಂತಂದ್ರೇನು? ಈವನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಏನಾಗುತ್ತೆ? ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ ಅಂತ ಆರ್ಗ್ಯಾನಿಸಮ್ಸ್ನ ಏನಂತ ಕರಿತೀವಿ? ಫ್ಯಾಕಲ್ಟೇಟಿವ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಫ್ಯಾಕಲ್ಟೇಟಿವ್ ಅನೇರೋಬ್ ಆರ್ ಫ್ಯಾಕಲ್ಟೇಟಿವ್ ಏರೋಬ್ಸ್ ಅಂತ ಕರಿತೀವಿ. ಸೊ ಫ್ಯಾಕಲ್ಟೇಟಿವ್ ಅಂತಂದ್ರೇನು? ಇನ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಆರ್ಗ್ಯಾನಿಸಮ್ ಅಥವಾ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಸೊ ದ ಫಸ್ಟ್ ಒನ್ ಏನಪ್ಪ? ಎಂಟರೋ ಬ್ಯಾಕ್ಟೀರಿಯೇಸೆ ಕಾಕೈ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ನ ಓದ್ಬೋದು. ಯಾವುದಾದ್ರು? ಈಕೊಲೈ, ದಟ್ ಈಸ್ ಎಸ್ಟೆರಿಷಿಯಾ ಕೊಲೈ, ಸಾಲ್ಮೊನೆಲ್ಲಾ, ಪ್ರೋಟಿಯಸ್,
ಕ್ಲೆಪ್ಶಿಯಲಾ, ಶಿಗೆಲಾ, ಸೂಡೋಮೋನಾಸ್, ವಿಬ್ರಿಯೋ, ಹಿಮೋಫಿಲಸ್, ಬ್ರುಸೆಲಾ, ಮೊರೆಕ್ಸೆಲಾ, ಸ್ಪೈರೋಕೈಟ್ಸ್. ಇದೆಲ್ಲ ಯಾವುದು ಫ್ಯಾಕಲ್ಟೇಟಿವ್ ಅನೇರೋಬ್ಸ್ ಇವೆಲ್ಲ. ಸೊ ಅನೇರೋಬಿಕ್, ಸೊ ಇವು ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಗ್ರೋ ಆಗುವಂಥ ಬ್ಯಾಕ್ಟೀರಿಯಾ ಅದು ಬ್ಯಾಕ್ಟೀರಾಯ್ಡ್ ಮತ್ತು ಫ್ಯೂಸೋಬ್ಯಾಕ್ಟೀರಿಯಂ. ಸೊ ಇದೆಲ್ಲ ಏನಿದು ಬ್ಯಾಕ್ಟೀರಿಯಲ್ ಕ್ಲಾಸಿಫಿಕೇಶನ್. ಇದು ಈಸಿಯಾಗಿ ಕಲಿಬೋದು, ಬ್ಯಾಕ್ಟೀರಿಯಲ್ ಕ್ಲಾಸಿಫಿಕೇಶನ್. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಒಂದೊಂದೇ ಆರ್ಗ್ಯಾನಿಸಮ್ಸ್ನ ಡೀಟೇಲ್ಡ್ ಆಗಿ ಓದೋಣ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಂಟ್ರಡಕ್ಷನ್ ಅಬೌಟ್ ದ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ನಿಮಗೆ ಅರ್ಥ ಆಗಿದೆ ಅಲ್ವಾ? ಸೊ ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.